ಇನ್ನು ಭರತ್ ರೆಡ್ಡಿ ಪರ ವಹಿಸಿಕೊಂಡು ಜನಾರ್ದನ್ ರೆಡ್ಡಿಗೆ ತಿರುಗೇಟ್ ನೀಡಲಾಯಿತು. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಮೊದಲ ಬಾರಿಗೆ ವಾಲ್ಮೀಕಿ ದಿನಾಚರಣೆ ಮಾಡ್ತಾ ಇದೆ. ಮೊದಲು ತಪ್ಪಿತಸ್ತ್ರ ಆಗಲಿ ಅಥವಾ ಯಾರಾದರೂ ಆಗಲಿ ಅವ್ರ ವಿರುದ್ಧ ವಹಿಸ್ಕೊಂಡು ಮಾತಾಡೋದನ್ನ ನಿಲ್ಲಿಸಬೇಕು. ನಮ್ಮ ಸರ್ಕಾರ ಮೊದಲ ಬಾರಿಗೆ ವಾಲ್ಮೀಕಿ ದಿನಾಚರಣೆ ಮಾಡ್ತಾ ಇದೆ. ನಮ್ಮ ಶಾಸಕರು ಅದರ ಜವಾಬ್ದಾರಿ ತಗೊಂಡಿದ್ರು. ನಗರದ ಎಲ್ಲಾ ಕಡೆ ಪೋಸ್ಟರ್ ಹಾಕಿದ್ದಾರೆ. ಅದರಲ್ಲಿ ಏನ್ ತಪ್ಪು? ನಮ್ಮನೆ ಸಿಎಂ ಮನೆ ಮುಂದೆನೂ ಹಾಕಿದ್ದಾರೆ. ನಿಮಗೆ ತೊಂದರೆ ಏನು? ಅದರಲ್ಲಿ ತಪ್ಪೇನಿದೆ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನೀವು ಪೋಸ್ಟರ್ ಹಾಕೋದ್ರಿಂದ ತಪ್ಪಲ್ಲ ಅಥವಾ ಪೋಸ್ಟರ್ ಹಾಕೋದು ಪ್ರಶ್ನೆನೂ ಅಲ್ಲ ಡಿಕೆ ಶಿವಕುಮಾರ್ ಅವರೇ. ಗಲಾಟೆ ಆದಂತ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ನಿಮ್ಮ ಪಕ್ಷದ ಶಾಸಕ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಬೆಂಬಲಿಗರನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೊಡೆದಾಟ ನಡೆಸಿ ಫೈರಿಂಗ್ ಮಾಡ್ಕೊಳ್ಳೋ ಅದೆಲ್ಲ ಆಗೋ ಬದಲು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಡಿಸಿಎಂ ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳೋಣ. ನೋಡ್ರಿ, ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಬಳ್ಳಾರಿಲಿ ವಾಲ್ಮೀಕಿ ಪುತ್ಥಳಿನ ಮಾಡ್ತಾ ಇದೆ. ನಮ್ಮ ಶಾಸಕರು ಅದ್ರ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟರ್ನ ಹಾಕಿದ್ದಾರೆ. ಇನಾಗ್ರೇಷನ್ ಏನ್ ತಪ್ಪದ್ರಿಂದ? ನನ್ನ ಮನೆ ಮುಂದೆನೂ ಬಿಜೆಪಿಯವರು ಬಂದು ಆಗ್ತಾ ಇರ್ತಾರಪ್ಪ. ಬೇಡ ಅನ್ನಕ್ಕಾಗ್ತದ? ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ. ಎಲ್ಲರ ಮನೆ ಮುಂದೆನೂ ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಆಗ್ತಾ ಇರ್ತಾರೆ. ನಿಮ್ ತೊಂದರೆ ಏನು ಅಂತ? ಏನ್ ತೊಂದರೆ ಆಯ್ತು? ಒಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ವಾಲ್ಮೀಕಿ ಇದನ್ನ ಪುತ್ಥಳಿನ ಬಳ್ಳಾರಿಲಿ ಮಾಡ್ತಾ ಇದೀವಿ ಅಂತ. ಅದಕ್ಕೆ ನಿಮ್ಗೇನ್ ತೊಂದರೆ ಏನಾಯ್ತು ಅಂತ? ಏನ ರೋಡ್ ಅವ್ರ ಮನೆ ಮುಂದೆ, ನನ್ನ ಮನೆ ಮುಂದೆ ಇದು ಗೌರ್ಮೆಂಟ್ ಪ್ರಾಪರ್ಟಿ ಆಗ್ತಾ ಇರ್ತಾರೆ. ಏನು ಸಂಚು ನಿಮ್ಗೆ ಅವಮಾನ ಆಗುವಂಥದ್ದು ಮಾಡ್ಬಿಟ್ಟಿದ್ರು? ಜಗಳಕ್ಕೆ ಬರೋಂಥದ್ದು ಏನಿತ್ತು? ಸೊ ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ.